ಕಣ್ಣೀರಿಗೆ ಕಣ್ಣೀರೇನು, ಬಡತನಕ್ಕೆ ಬಡತನವೇನು, ಕಷ್ಟಕ್ಕಿಲ್ಲಿ ಕಷ್ಟ ಬಂದಿತೆ, ನೋವಿಗಿಲ್ಲಿ ನೋವು ಬಂದಿತೆ. ವಿಧಿಯೇ ವಿಧಿಯೇ ನಿನಗೆ ಇದು ಸರಿಯೇ, ವಿಧಿಯೇ ವಿಧಿಯೇ ನಿನಗೆ ಇದು ಸರಿಯೇ. ಕಣ್ಣೀರಿಗೆ ಕಣ್ಣೀರೇನು, ಬಡತನಕ್ಕೆ ಬಡತನವೇನು, ಕಷ್ಟಕ್ಕಿಲ್ಲಿ ಕಷ್ಟ ಬಂದಿದೆ, ನೋವಿಗೆ ನೋವು ಬಂದಿದೆ. ಓಹ್ ರುದ್ರ, ಹೆರಿಗೆ ಮುಗಿಸ್ಕೊಂಡು ತಾಯಿ ಮಗು ಕರ್ಕೊಂಡು ಈಗ ಬರ್ತಾ ಇದೆಯಾ ಅನ್ಸುತ್ತೆ. ಬಾರ, ಕೊಡ 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 ಮಗುನ. ಮಗು ಬಹಳ ಮುದ್ದಾಗಿದೆ ಕಣ, ತಗೊಳ. ರುದ್ರ, ಎಲ್ಲೋ ನೀನ್ ಹೆಂಡತಿ ಗೌರಮ್ಮ ಕಾಣ್ತಾ ಇಲ್ವಲ್ಲೋ? ನನ್ನ ಹೆಂಡತಿ ಗೌರ. ಗೌರ? ನನ್ನ ಹೆಂಡತಿ ಗೌರ, ಈ ಮಗುವಿಗೆ ಏನಾಯ್ತು? ಏನಾಯ್ತು ನಿನ್ ಹೆಂಡತಿಗೆ? ಈ ಮಗುವಿಗೆ ಜನ್ಮ ನೀಡಿ ಸತ್ತೋದರೆ. ನಂದಿ ಹೋಯಿತು ನಂದ ದೀಪ, ಹಾರಿ ಹೋಯಿತು ನನ್ನ ಮನೆಯ ಜ್ಯೋತಿ, ಹಾರಿ ಹೋಯಿತು ನನ್ನ ಮನೆಯ ದೀಪ. ರುದ್ರ, ಏನು ಹೇಳುತ್ತಿರುವೆ ನೀನು? ನನ್ನ ಕಲ್ಪನೆಯಲ್ಲಿ ಕಾಣದಂತಹ ವಿಷಯವನ್ನ ನೀನು ನುಡಿಯುತ್ತಿರುವೆಯಲ್ಲೋ. ತವರು ಮನೆಗೆ ಹೋಗಿ ಹೆರಿಗೆ ಮಾಡಿಸಿಕೊಂಡು ಬರುತ್ತೇನೆಂದು ಹೇಳಿ ಹೋದ ನಿನ್ನ ಹೆಂಡತಿ ನಿನ್ನ ಬಾಳನ್ನೇ ಬರಿದು ಮಾಡಿಬಿಟ್ಟಳಲ್ಲೋ, ನಿನ್ನ ಬಾಳನ್ನೇ ಬರಿದು ಮಾಡಿಬಿಟ್ಟಳಲ್ಲೋ. ರುದ್ರ, ಇಂದು ನಿನ್ನ ಹೆಂಡತಿ ಮಾತ್ರ ಸತ್ತಿಲ್ಲವೋ, ನನ್ನ ಒಡ ಹುಟ್ಟಿದ ತಂಗಿ ಸತ್ತಂತೆ ನನಗೆ ಭಾಸವಾಗುತ್ತಿದೆ. ರುದ್ರ, ರುದ್ರ, ಆ ಸೃಷ್ಟಿಕರ್ತ ದೇವರು ನಿನ್ನ ಬಾಳಿನಲ್ಲಿ ಇಂತಹ ದುರಂತವನ್ನ ಸೃಷ್ಟಿಸಬಾರದಾಗಿತ್ತು, ಸೃಷ್ಟಿಸಬಾರದಾಗಿತ್ತು. ಆ ಸೃಷ್ಟಿಕರ್ತನ ಛೇದದಲ್ಲಿ ನನ್ನ ಬಾಳು ನುಚ್ಚು ನೂರಾಯ್ತು ದರೇ. ನನ್ನ ಬಾಳು ಬರಡಾಯಿತು ದರೇ. ನನಗೆ ಎಷ್ಟೇ ಬಡತನ ಇದ್ದರು, ಎಷ್ಟೇ ಕಷ್ಟ ಬಂದರು, ಜೋಳತ್ತೆಳಗಾಗಿ ದುಡಿತಿದ್ದ ನನ್ನ ಸಂಸಾರ ಈಗ ನನ್ನ ಬಂಡಿಯ ಚಕ್ರ ಒಂದು ಕಳಚು ಹೋಯ್ತು ತಾನೇ, ಕಳಚು ಹೋಯ್ತು. ಈ ನನ್ನ ಮಗು ತಬ್ಬಲಿ ಆಯ್ತು ತಾನೇ, ತಬ್ಬಲಿ ಆಯ್ತು. ಈ ಬಾಬಿ ಹುಟ್ಟಿದ್ರಿಂದ ನನ್ನ ಹೆಂಡತಿ ಗೌರ ಸಾಯ್ಬೇಕಾಗಿತ್ತು. ಈ ಪಾಪಿ ಹುಡ್ತಾ ಇದ್ರೆ ನನ್ನ ಹೆಂಡತಿ ಸಾಯ್ತಾ ಇರ್ಲಾರೆ.
ಅಭಿಪ್ರಾಯ ತಪ್ಪಾಗಿದೆ ಕಣೋ. ಈ ಜಗತ್ತಿನಲ್ಲಿ ಯಾರ ಹುಟ್ಟಿಗೂ ಯಾರ ಸಾವಿಗೂ ಯಾರೂ ಕಾರಣ. ಹುಟ್ಟುವವರು ಹುಟ್ಟುತ್ತಾರೆ, ಸಾಯುವವರು ಸಾಯುತ್ತಾರೆ. ಹುಟ್ಟು ಸಾವಿನ ನಡುವೆ ಸಂಬಂಧ ಕಲ್ಪಿಸಲು ನಾವ್ಯಾರು? ಹುಟ್ಟು ಸಾವುಗಳು ಜಗದ ನಿಯಮ ಕಣ. ಯಾರ್ಯಾರು ಎಷ್ಟೆಷ್ಟು ದಿನ ಈ ಭೂಮಿಯ ಮೇಲೆ ಇರಬೇಕೆಂಬ ಋಣಭಾರವನ್ನ ಬೆನ್ನಿಗೆ ಕಟ್ಟಿಕೊಂಡು ಬಂದಿರುತ್ತಾರೋ ಅಷ್ಟು ದಿನ ಮಾತ್ರ ಈ ಭೂಮಿಯ ಮೇಲೆ ಇರಲಿಕ್ಕೆ ಸಾಧ್ಯ. ನಾನು ನನ್ನದು, ನನ್ನವರು, ತನ್ನವರು ಎಂದು ಬಡಿದಾಡುವುದಷ್ಟೇ ಮನುಷ್ಯನ ಮೂರ್ಖತನ ಕಣೋ, ಮೂರ್ಖತನ. ದೇನರೇ, ನನ್ನ ಹೆಂಡತಿನ ಮರಿಲೇಬೇಕಾದೇನೆ. ಮರೆಯಲೇಬೇಕು ರುದ್ರ, ಮರೆಯಲೇಬೇಕು. ಹುಟ್ಟಿದ ಮನುಷ್ಯನೇ ಈ ಭೂಮಿಯನ್ನು ಬಿಟ್ಟು ಹೋಗಬೇಕಾದರೆ ಇನ್ನು ಹೆಂಡತಿ ಮಕ್ಕಳ ಮಾತೇನು? ದನಿ, ನಮ್ಮಿಂದ ಮರೆಯಾದವರನ್ನು ನಾವು ಮರೆತು, ನಮ್ಮ ಮೇಲಿರುವ ಜವಾಬ್ದಾರಿಗಳನ್ನ ನಾವು ಅರಿತು, ನಮ್ಮ ಮುಂದಿನ ಜೀವನವನ್ನ ನಾವು ನಡೆಸಿಕೊಂಡು ಹೋಗಬೇಕು. ಅದಕ್ಕಾಗಿ ದೃಢ ನಿರ್ಧಾರವನ್ನಷ್ಟೇ ನಾವು ಮಾಡಬೇಕು ರುದ್ರ. ದನಿ, ಎಂಡಡಿ ಸತ್ತರು ಮಡದಿ ನೀಡಿದ ಈ ಮಗುವಿನ ಮುಂದಿನ ಭವಿಷ್ಯ ಹೌದು ರುದ್ರ, ಈ ಮಗುವನ್ನ ಸಾಕಬೇಕಾದ್ದು, ಬೆಳೆಸಬೇಕಾದ್ದು ನಿನ್ನ ಕರ್ತವ್ಯ. ಅದು ನಿನ್ನ ಧರ್ಮವೂ ಹೌದು. ಈ ಮಗು ಬಹಳ ಮುದ್ದಾಗಿದೆ ಕಣ. ಇವಳಿಗೆ ಅಂಬಿಕಾ ಎಂದು ನಾಮಕರಣ ಮಾಡು. ಇವಳನ್ನ ಅವರಿವರ ಮನೆಯಲ್ಲಿ ಕೂಲಿ ನಾಲು ಮಾಡಲು ಕಳಿಸಬೇಡ. ಇವಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿಸು. ಈ ಮಗು ಮುಂದೆ ಬೆಳೆದು ದೊಡ್ಡರಾಗಿ ಸುಶಿಕ್ಷಿತರ ಸಾಲಿನಲ್ಲಿ ನಿಂತರಷ್ಟೇ ನನಗೆ ಸಮಾಧಾನ. ರುದ್ರ, ಇಂದಿನಿಂದ ಈ ಮಗು ನಿನ್ನ ಮಗಳಲ್ಲವೋ, ನನ್ನ ಮಗಳು. ಈ ಮಗುವಿನ ಎಲ್ಲಾ ಜವಾಬ್ದಾರಿಗಳನ್ನ ನಾನೇ ತೆಗೆದುಕೊಳ್ಳುತ್ತೇನೆ. ತೆಗೆದುಕೋ, ಈ ಹಣವನ್ನ ಖರ್ಚಿಗೆ ಇಟ್ಕೋ. ಈ ಋಣನ ಯಾವ ಜನ್ಮದಲ್ಲಿ ಮುಟ್ಟಿಸ್ತಿರದರೆ? ಯಾವ ಜನ್ಮದಲ್ಲಿ? ರುದ್ರ, ಈ ಜಗತ್ತಿನಲ್ಲಿ ಋಣವನ್ನ ಮುಟ್ಟಿಸುವ ಕಾಲವನ್ನ ಆ ದೇವರು ಪ್ರತಿಯೊಬ್ಬರಿಗೂ ಕೊಟ್ಟೇ ಕೊಡುತ್ತಾನೆ ಕಣ. ಅದಕ್ಕಾಗಿ ನಾವು ಕಾಯಬೇಕಷ್ಟೆ. ಯಾಕ ರುದ್ರ ಕಣ್ಣೀರು? ನಾನಿಲ್ಲವೇನೋ? ಚಿಂತಿಸಬೇಡ ರುದ್ರ. ಯಾವತ್ತು ಉಂಡವರಿಗೆ ಉಣಬಡಿಸುವುದಕ್ಕಿಂತ ಹಸಿದವರಿಗೆ ಅನ್ನ ನೀಡಬೇಕು ಕಣ. ಅದೇ ನಿಜವಾದ ಮಾನವನ ಧರ್ಮ. ಈಗ ನೀನು ಎಲ್ಲವನ್ನು ಕಳೆದುಕೊಂಡು ಬರಿಗೈಲಿ ನಿಂತಿರುವೆ. ಈಗ ನಾನು ನಿನಗೆ ಸಹಾಯ ಮಾಡದೆ ಹೋದರೆ ಆ ದೇವರು ಕೂಡ ನನ್ನನ್ನ ಕ್ಷಮಿಸಲ್ಲ. ಅದಿರಲಿ ರುದ್ರ, ಈ ಮಗುವನ್ನ ಯಾರ ಬಳಿ ಬಿಟ್ಟು ಬೆಳೆಸಬೇಕೆಂದು ನಿರ್ಧಾರ ಮಾಡಿರುವೆ? ಈ ಮಗು ನಾನು ನಮ್ಮೂರಲ್ಲಿ ಬಿಡಲದೆ. ಬೆಂಗಳೂರಿನಲ್ಲಿ ನನ್ನ ತಂಗಿ ಸುಮಾರು ವರ್ಷಗಳಿಂದ ಇದ್ದಾಳಿದ್ದೀನಿ. ಅವಳ ಮನೆಯಲ್ಲ ಬಿಟ್ಟು ಬರಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೆ. ನನ್ನ ತಂಗಿಗೆ ಒಬ್ಬ ಮಗ ಇದ್ದಾನೆ. ಅವನ ಹೆಸರು ಅರವಿಂದ ಅಂತ. ಅವನ ಜೊತೆಲಿ ಆಡ್ಕೊಂಡು ಬೆಳ್ಕೊಂಡು ಇರ್ತಾಳೆ. ನನ್ನ ತಂಗಿಗೆ ತವ್ರ ಮನೆ ಅಂದ್ರೆ ತುಂಬಾ ಇಷ್ಟದನೆ. ಅದಕ್ಕೋಸ್ಕರ ನಾನು ನನ್ನ ತಂಗಿ ಮನೆಯಲ್ಲೇ ಬಿಟ್ಟು ಬರಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಒಳ್ಳೆ ನಿರ್ಧಾರ ಮಾಡಿರೋದ್ರ. ಈ ಮಗು ಇನ್ನು ಹಾಲು ಕುಡಿಯುವ ಹಸಿಗುಸು. ಹೆಚ್ಚು ತಡ ಮಾಡೋದು ಬೇಡ. ನೀನು ಈಗಲೇ ಬೆಂಗಳೂರಿಗೆ ಹೊರಡು. ಅವಳಿಗೆ ಹೇಳು ಈ ಮಗುವಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಲಿಕ್ಕೆ. ಆಯ್ತು, ನೀನು ಹೋಗಿ ಬರಪ್ಪ. ಬರ್ತೀನಿ. ಜೀವನ ನಾಟಕ ರಂಗಭೂಮಿಯ ರಚಿಸಿದಂತವನ
ಜೀವನ ನಾಟಕ ರಂಗಭೂಮಿಯ ರಚಿಸಿದಂತವನ ತನ್ನ ತೃಪ್ತಿಗೋಸ್ಕರ ಘಟನೆಗಳನ್ನು ತುಂಬಿ ನಗುವವನ ತನ್ನ ತೃಪ್ತಿಗೋಸ್ಕರ ಘಟನೆಗಳನ್ನು ತುಂಬಿ ನಗುವವನ ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ ಅವನ ಗುಣಗಾನನ. ಪಾಪ ರುದ್ರ ಜೀವನದಲ್ಲಿ ತುಂಬಾ ತೊಂದರೆಗಳನ್ನೇ ಅನುಭವಿಸ್ತಾ ಇದ್ದಾನೆ. ಆ ದೇವರು ಅವನ ಜೀವನದಲ್ಲಿ ಯಾವಾಗ ನೆಮ್ಮದಿ ಕೊಡ್ತಾನೋ ಏನೋ.